ಕಳೆದ 2 ದಿನಗಳಿಂದ ಬೆಂಗಳೂರು ಊಟಿ ಅಂತ ಭಾಸವಾಗ್ತಿದೆ. ಬೆಳಗ್ಗೆಯಿಂದ ಚಳಿ ಪ್ರಮಾಣ ಜಾಸ್ತಿ ಆಗಿದೆ. ಹೀಗಾಗಿ ಇನ್ನು ಎಷ್ಟು ದಿನ ಈ ಒಂದು ಚಳಿ ಪ್ರಮಾಣ ಇರಲಿದೆ? ಯಾಕಂದರೆ ದೀತ್ವ ಚಂಡಮಾರುತ ಎಫೆಕ್ಟ್ನಿಂದ ಈ ಒಂದು ಪ್ರಮಾಣದಲ್ಲಿ ಚಳಿ ಕಂಡು ಬರ್ತದೆ. ನಮ್ಮ ಜೊತೆಗೆ ವಿಜ್ಞಾನಿ CS ಪಾಟೀಲ್ ಇದ್ರನ್ನು ಮಾತಾಡಿಸ್ತೀನಿ. ಸರ್, ಒಂದು ಕಡೆ ಈ ಚಂಡಮಾರುತ ಎಫೆಕ್ಟಿಂದ ಒಂದು ಕಡೆ ಚಳಿ ಪ್ರಮಾಣ ಜಾಸ್ತಿ ಆಗಿದೆ. ಇನ್ನು ಎಷ್ಟು ದಿನ ಇರುತ್ತೆ? ಮತ್ತೇನಾದರೂ ಚಳಿ ಪ್ರಮಾಣ ಏನಾದರೂ ದುರ್ಬಲ ಆಗುತ್ತೆ ನಮ್ಮ ಮುಂದಿನ ದಿನಗಳಂತ? ಬೆಂಗಳೂರಿನಲ್ಲಿ ಕಳೆದ 2-3 ದಿವಸದಿಂದ ಹಗಲಿ ಹೊತ್ತಿನಲ್ಲಿ ದಟ್ಟವಾಗಿ ಮೋಡ ಕವಿದ ವಾತಾವರಣವಿರುವುದರಿಂದ ಸೂರ್ಯನ ಬಿಸಿಲು ಭೂಮಿಯನ್ನು ತಲುಪದೇ ಹೋಯಿತು. ಇದಕ್ಕೆ ಮುಖ್ಯ ಕಾರಣವೇನೆಂದರೆ ದಿತ್ವಾ ಸೈಕ್ಲೋನು ಬಂಗಾಳ ಉಪಸಾಗರದ ನೈಋತ್ಯ ಭಾಗದಲ್ಲಿ ಶ್ರೀಲಂಕಾದ ಕರಾವಳಿ ಹತ್ರ ಇತ್ತು. ಅದು ಮುಂದೆ ಚಲಿಸುತ್ತಾ ಉತ್ತರಕ್ಕೆ ಚಲಿಸಿ ಬಂದು ಈಗ ಚೆನ್ನೈ ಹತ್ರ ಸುಮಾರು 50 ಕಿಲೋಮೀಟರ್ ದೂರದಲ್ಲಿತ್ತು. ಈಗ ಆಗಲೇ ದುರ್ಬಲಗೊಂಡಿದೆ. ನಾಳೆಯಿಂದ ಬೆಂಗಳೂರಿನಲ್ಲಿ ಸ್ವಲ್ಪ ತಾಪಮಾನ ಹಗಲಿ ಹೊತ್ತಿನಲ್ಲಿ ತಾಪಮಾನ ಏರಿಕೆಯಾಗುವ ಹೆಚ್ಚಿನ ಸಾಧ್ಯತೆ ಐತಿ. ಆದರೆ ರಾತ್ರಿ ವೇಳೆಯಲ್ಲಿರುವ ತಾಪಮಾನ ಇದೇ ರೀತಿ ಮುಂದುವರಿಯುವ ಹೆಚ್ಚಿನ ಸಾಧ್ಯತೆಗಳದಾವು. ಈ ದಿತ್ವಾ ಸೈಕ್ಲೋನ್ ಈಗಾಗಲೇ ದುರ್ಬಲಗೊಂಡೈತಿ. ಹಗಲಿ ಹೊತ್ತಿನಲ್ಲಿ ನಾಳೆಗೆ ಬಿಸಿಲು ಬೀಳುವ ಸಾಧ್ಯತೆಗಳದಾವು. ಸರ್, ಮುಂದಿನ ದಿನಗಳಲ್ಲಿ ಮತ್ತೆ ಯಾವುದಾದ್ರು ಸೈಕ್ಲೋನ್ ಅಪ್ಪಳಿಸ್ಲಿದ್ದಾನ? ಮತ್ತು ಈ ಥರ ಮತ್ತೆ ವೆದರು ಮಳೆ ಜೋರಾಗ್ಲಿದ್ದಾನ? ಮುಂದಿನ ಒಂದು ವಾರದವರೆಗೆ ಅಂಥ ಯಾವುದೇ ಸೈಕ್ಲೋನ್ ಆಗುವ ನಿರೀಕ್ಷಣೆಗಳಿಲ್ಲ. ಈಗ ಕೋಲ್ಡ್ ವೆದರ್ ಇರೋದರಿಂದ ಈ ಸೈಕ್ಲೋನ್ ದುರ್ಬಲಗೊಂಡಿದೆ. ಆದರೆ ಕೆಲವು ಭಾಗಗಳಲ್ಲಿ ತುಂತುರು ಹನಿ ಬೀಳ್ಬೋದು. ತುಮಕೂರು, ಚಿಕ್ಕಬಳ್ಳಾಪುರ, ಕೋಲಾರ, ಬೆಂಗಳೂರು, ರಾಮನಗರ, ಮಂಡ್ಯ, ಮೈಸೂರು, ಚಾಮರಾಜನಗರ, ಕೊಡಗು, ಹಾಸನ, ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆಗಳ ಕೆಲವು ಕಡೆ ಮುಂದಿನ ಒಂದು 4-5 ದಿವಸ ತನಕ ಕೆಲವು ಕಡೆ ತುಂತುರು ಹನಿ, ಎಲ್ಲೋ ಒಂದು ಕಡೆ ಮಳೆ ಹನಿ ಬೀಳ್ಬೋದು. ಅಷ್ಟೊಂದೇನು ಜಾಸ್ತಿ ಮಳೆ ಆಗಲ್ಲ ಇದರಲ್ಲಿಂದ. ಸರ್, ಬೆಂಗಳೂರು ಸರ್ ಯಾವ ರೀತಿ ಇದೆ ಸರ್ ವೆದರ್ ಅಂತ? ಒಂದು ಕಡೆ ಮೋಡ ಕವಿದ ವಾತಾವರಣ, ಮತ್ತೊಂದು ಕಡೆ ಫಾಗ್ ರೀತಿ ಸಹ ನಿನ್ನೆ ಬೀಳ್ತಿತ್ತು. ಅದು ಕಂಟಿನ್ಯೂ ಆಗುತ್ತಾ ಸರ್ ಹೇಗಂತ? ಮುಂದಿನ 5 ದಿನಗಳಲ್ಲಿ ಬೆಂಗಳೂರಿನಲ್ಲಿ ಕನಿಷ್ಠ ಉಷ್ಣಾಂಶ ಸುಮಾರು 16-18 ಡಿಗ್ರಿ ಸೆಂಟಿಗ್ರೇಡ್ ಹೋಗುವ ಸಾಧ್ಯತೆ ಐತಿ. ಮತ್ತು ಗರಿಷ್ಠ ಉಷ್ಣಾಂಶ ಇವತ್ತು 22-23 ಡಿಗ್ರಿ ಸೆಂಟಿಗ್ರೇಡ್ ಹೋಗ್ಬೋದು. ಅಂದರೆ ಡಿಸೆಂಬರ್ 1ಕ್ಕೆ. ಡಿಸೆಂಬರ್ 2 ನಂತರ ಮತ್ತು ಹಗಲಿ ಹೊತ್ತಿನಲ್ಲಿ ಉಷ್ಣಾಂಶ ಏರಿಕೆ ಆಗುವ ಸಾಧ್ಯತೆ ಐತಿ. ಮತ್ತು ಇದು ನಾರ್ಮಲ್ ಸಹಜ ಸ್ಥಿತಿಗೆ ಬರುವ ಮುಂದಿನ 2 ದಿನಗಳಲ್ಲಿ ಸಹಜ ಸ್ಥಿತಿಗೆ ಬರ್ತೈತಿ. ಸರ್, ಈಗ ಚಳಿಗಾಲ ಆರಂಭವಾಗಿದೆ ಅಂತ, ಚಳಿ ಪ್ರಮಾಣ ಈ ಬಾರಿ ಯಾವ ರೀತಿ ಇರುತ್ತೆ ಸರ್ ಅಂತೆ? ಈ ಚಳಿಗಾಲ ಆರಂಭ ಆಗ್ಬೋದು ಇನ್ನು ಈ ಸೈಕ್ಲೋನ್ ಓದುಗಳನ್ನು. ಮತ್ತು ಉತ್ತರ ಒಳನಾಡಿನ ಜಿಲ್ಲೆಗಳಲ್ಲಿ ಒಂದು ಸ್ವಲ್ಪ ಈಗಾಗಲೇ ಚಳಿಗಾಲ ಅಂದರೆ ಚಳಿ ಜಾಸ್ತಿ ಇದೆ. ಕೆಲವೊಂದು ಕಡೆ 12 ಡಿಗ್ರಿ 13 ಡಿಗ್ರಿ ಸೆಂಟಿಗ್ರೇಡು ಕೂಡ ಕನಿಷ್ಠ ಉಷ್ಣಾಂಶ ದಾಖಲಾಗಿದೆ. ಮುಖ್ಯವಾಗಿ ಬೀದರು, ಕಲಬುರಗಿ, ವಿಜಯಪುರ ಜಿಲ್ಲೆಗಳಲ್ಲಿ ಅತಿ ಚಳಿ ಇರ್ಬೋದು. ಮತ್ತು ಮುಂದೆ ಕರ್ನಾಟಕದ ಉತ್ತರ ಒಳನಾಡಿನ ಬಹುತೇಕ ಎಲ್ಲ ಜಿಲ್ಲೆಗಳಲ್ಲಿ ರಾತ್ರಿಯ ವೇಳೆಯಲ್ಲಿ ಉಷ್ಣಾಂಶ ಕಡಿಮೆ ಆಗಲಿದ್ದು ಅಲ್ಲಿ ತಾಪಮಾನ 10-12 ಡಿಗ್ರಿ ಸೆಂಟಿಗ್ರೇಡನ್ನು ಬರ್ಬೋದು ಈ ಡಿಸೆಂಬರ್ದ ಹೊತ್ತಿಗೆ. ಮತ್ತು ಜನವರಿಯಲ್ಲಿ ಕೂಡ ಅದು ಮುಂದುವರಿಬೋದು. ಸಂಕ್ರಾಂತಿ ನಂತರ ಮತ್ತು ಉಷ್ಣಾಂಶ ಏರಿಕೆ ಆಗುವ ಸಾಧ್ಯತೆಗಳದಾವೆ. ಸರ್, ಮಳೆಯ ಪ್ರಮಾಣ ಸರ್ ಏನಾದರೂ ರಾಜ್ಯಕ್ಕೆ ಮತ್ತು ಬೆಂಗಳೂರಿಗೆ? ಈ ದಕ್ಷಿಣ ಒಳನಾಡಿನ ಕೆಲವು ಜಿಲ್ಲೆಗಳಲ್ಲಿ ತುಂತುರು ಹನಿ ಎಲ್ಲೋ ಒಂದು ಕಡೆ ಹನಿ ಬೀಳ್ಬೋದು. ಅದು ಅಷ್ಟೊಂದೇನು ಮಳೆ ಆಗಲ್ಲ. ಆದರೆ ಕೆಲವು ಜಿಲ್ಲೆಗಳಾದ ತುಮಕೂರು, ಚಿಕ್ಕಬಳ್ಳಾಪುರ, ಕೋಲಾರ, ಬೆಂಗಳೂರು, ರಾಮನಗರ, ಮಂಡ್ಯ, ಮೈಸೂರು, ಚಾಮರಾಜನಗರ, ಹಾಸನ, ಕೊಡಗು, ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆಗಳ ಕೆಲವು ಕಡೆ ಎಲ್ಲೋ ಒಂದು ಕಡೆ ಹಗುರವಾಗಿ ಮಳೆ ಬರ್ಬೋದು ಅಷ್ಟೆ. ಸರ್, ಸದ್ಯಕ್ಕೆ ಮತ್ತೆ ಯಾವ ರೀತಿಯ ಸೈಕ್ಲೋನ್ಗಳು ಮತ್ತೆ ಅಪ್ಪಳಿಸಲ್ಲ ಸರ್ ಹೇಗೆ ಸರ್ ಅಂತ? ಮುಂದಿನ ದಿನಗಳಲ್ಲಿ ಮತ್ತೆ ದುರ್ಬಲ ಆಗ್ಬೋದಾ ಸೈಕ್ಲೋನ್ಗಳು ಹೇಗೆ ಸರ್ ಅಂತ? ಮುಂದಿನ ಒಂದು ವಾರದವರೆಗೆ ಆ ರೀತಿ ಯಾವುದೇ ಸೈಕ್ಲೋನ್ ಆಗುವ ನಿರೀಕ್ಷಣೆಗಳಿಲ್ಲ. ಮುಂದೆ ಏನಾರು ಆಗ್ಬೋದು ಅಷ್ಟೆ. ಆದ್ರೇನು ಡಿಸೆಂಬರ್ 15ರ ನಂತರ ಸೈಕ್ಲೋನ್ ಆಗುವ ಇದು ಸಾಧ್ಯತೆಗಳು ಕಡಿಮೆ. ಥ್ಯಾಂಕ್ ಯು. ಎಸ್, ಇದಿಷ್ಟು ವಿಜ್ಞಾನ CS ಪಾಟೀಲ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ವೀರೇಶ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಕಳೆದ 2 ದಿನಗಳಿಂದ ಬೆಂಗಳೂರು ಊಟಿ ಅಂತ ಭಾಸವಾಗ್ತಿದೆ. ಬೆಳಗ್ಗೆಯಿಂದ ಚಳಿ ಪ್ರಮಾಣ ಜಾಸ್ತಿ ಆಗಿದೆ. ಹೀಗಾಗಿ ಇನ್ನು ಎಷ್ಟು ದಿನ ಈ ಒಂದು ಚಳಿ ಪ್ರಮಾಣ ಇರಲಿದೆ? ಯಾಕಂದರೆ ದೀತ್ವ ಚಂಡಮಾರುತ ಎಫೆಕ್ಟ್ನಿಂದ ಈ ಒಂದು ಪ್ರಮಾಣದಲ್ಲಿ ಚಳಿ ಕಂಡು ಬರ್ತದೆ. ನಮ್ಮ ಜೊತೆಗೆ ವಿಜ್ಞಾನಿ CS ಪಾಟೀಲ್ ಇದ್ರನ್ನು ಮಾತಾಡಿಸ್ತೀನಿ. ಸರ್, ಒಂದು ಕಡೆ ಈ ಚಂಡಮಾರುತ ಎಫೆಕ್ಟಿಂದ ಒಂದು ಕಡೆ ಚಳಿ ಪ್ರಮಾಣ ಜಾಸ್ತಿ ಆಗಿದೆ. ಇನ್ನು ಎಷ್ಟು ದಿನ ಇರುತ್ತೆ? ಮತ್ತೇನಾದರೂ ಚಳಿ ಪ್ರಮಾಣ ಏನಾದರೂ ದುರ್ಬಲ ಆಗುತ್ತೆ ನಮ್ಮ ಮುಂದಿನ ದಿನಗಳಂತ? ಬೆಂಗಳೂರಿನಲ್ಲಿ ಕಳೆದ 2-3 ದಿವಸದಿಂದ ಹಗಲಿ ಹೊತ್ತಿನಲ್ಲಿ ದಟ್ಟವಾಗಿ ಮೋಡ ಕವಿದ ವಾತಾವರಣವಿರುವುದರಿಂದ ಸೂರ್ಯನ ಬಿಸಿಲು ಭೂಮಿಯನ್ನು ತಲುಪದೇ ಹೋಯಿತು. ಇದಕ್ಕೆ ಮುಖ್ಯ ಕಾರಣವೇನೆಂದರೆ ದಿತ್ವಾ ಸೈಕ್ಲೋನು ಬಂಗಾಳ ಉಪಸಾಗರದ ನೈಋತ್ಯ ಭಾಗದಲ್ಲಿ ಶ್ರೀಲಂಕಾದ ಕರಾವಳಿ
ಹತ್ರ ಇತ್ತು. ಅದು ಮುಂದೆ ಚಲಿಸುತ್ತಾ ಉತ್ತರಕ್ಕೆ ಚಲಿಸಿ ಬಂದು ಈಗ ಚೆನ್ನೈ ಹತ್ರ ಸುಮಾರು 50 ಕಿಲೋಮೀಟ್ರ್ ದೂರದಲ್ಲಿತ್ತು. ಈಗ ಆಗಲೇ ದುರ್ಬಲಗೊಂಡಿದೆ. ನಾಳೆಯಿಂದ ಬೆಂಗಳೂರಿನಲ್ಲಿ ಸ್ವಲ್ಪ ತಾಪಮಾನ ಹಗಲಿ ಹೊತ್ತಿನಲ್ಲಿ ತಾಪಮಾನ ಏರಿಕೆಯಾಗುವ ಹೆಚ್ಚಿನ ಸಾಧ್ಯತೆ ಐತಿ. ಆದರೆ ರಾತ್ರಿ ವೇಳೆಯಲ್ಲಿರುವ ತಾಪಮಾನ ಇದೇ ರೀತಿ ಮುಂದುವರಿಯುವ ಹೆಚ್ಚಿನ ಸಾಧ್ಯತೆಗಳದಾವು. ಈ ದಿತ್ವಾ ಸೈಕ್ಲೋನ್ ಈಗಾಗಲೇ ದುರ್ಬಲಗೊಂಡೈತಿ. ಹಗಲಿ ಹೊತ್ತಿನಲ್ಲಿ ನಾಳೆಗೆ ಬಿಸಿಲು ಬೀಳುವ ಸಾಧ್ಯತೆಗಳದಾವು. ಸರ್, ಮುಂದಿನ ದಿನಗಳಲ್ಲಿ ಮತ್ತೆ ಯಾವುದಾದ್ರು ಸೈಕ್ಲೋನ್ ಅಪ್ಪಳಿಸ್ಲಿದ್ದಾನ ಮತ್ತು ಈ ಥರ ಮತ್ತೆ ವೆದರು ಮಳೆ ಜೋರಾಗ್ಲಿದ್ದಾನ? ಮುಂದಿನ ಒಂದು ವಾರದವರೆಗೆ ಅಂಥ ಯಾವುದೇ ಸೈಕ್ಲೋನ್ ಆಗುವ ನಿರೀಕ್ಷಣೆಗಳಿಲ್ಲ. ಈಗ ಕೋಲ್ಡ್ ವೆದರ್ ಇರೋದರಿಂದ ಈ ಸೈಕ್ಲೋನ್ ದುರ್ಬಲಗೊಂಡಿದೆ. ಆದರೆ ಕೆಲವು ಭಾಗಗಳಲ್ಲಿ ತುಂತುರು ಹನಿ ಬೀಳ್ಬೋದು. ತುಮಕೂರು, ಚಿಕ್ಕಬಳ್ಳಾಪುರ, ಕೋಲಾರ, ಬೆಂಗಳೂರು, ರಾಮನಗರ, ಮಂಡ್ಯ, ಮೈಸೂರು, ಚಾಮರಾಜನಗರ, ಕೊಡಗು, ಹಾಸನ, ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆಗಳ ಕೆಲವು ಕಡೆ ಮುಂದಿನ ಒಂದು 4-5 ದಿವಸ ತನಕ ಕೆಲವು ಕಡೆ ತುಂತುರು ಹನಿ ಎಲ್ಲೋ ಒಂದು ಕಡೆ ಮಳೆ ಹನಿ ಬೀಳ್ಬೋದು. ಅಷ್ಟೊಂದೇನು ಜಾಸ್ತಿ ಮಳೆ ಆಗಲ್ಲ ಇದರಿಂದ. ಸರ್, ಬೆಂಗಳೂರು ಸರ್ ಯಾವ ರೀತಿ ಇದೆ ಸರ್ ವೆದರ್ ಅಂತ? ಒಂದು ಕಡೆ ಮೋಡ ಕವಿದ ವಾತಾವರಣ, ಮತ್ತೊಂದು ಕಡೆ ಫಾಗ್ ರೀತಿ ಸಹ ನಿನ್ನೆ ಬೀಳ್ತಿತ್ತು. ಅದು ಕಂಟಿನ್ಯೂ ಆಗುತ್ತಾ ಸರ್ ಹೇಗಂತ? ಮುಂದಿನ 5 ದಿನಗಳಲ್ಲಿ ಬೆಂಗಳೂರಿನಲ್ಲಿ ಕನಿಷ್ಠ ಉಷ್ಣಾಂಶ ಸುಮಾರು 16ರಿಂದ 18 ಡಿಗ್ರಿ ಸೆಂಟಿಗ್ರೇಡ್ ಹೋಗುವ ಸಾಧ್ಯತೆ ಐತಿ. ಮತ್ತು ಗರಿಷ್ಠ ಉಷ್ಣಾಂಶ ಇವತ್ತು 22-23 ಡಿಗ್ರಿ ಸೆಂಟಿಗ್ರೇಡ್ ಹೋಗ್ಬೋದು. ಅಂದರೆ ಡಿಸೆಂಬರ್ 1ಕ್ಕೆ. ಡಿಸೆಂಬರ್ 2 ನಂತರ ಮತ್ತು ಹಗಲಿ ಹೊತ್ತಿನಲ್ಲಿ ಉಷ್ಣಾಂಶ ಏರಿಕೆ ಆಗುವ ಸಾಧ್ಯತೆ ಐತಿ. ಮತ್ತು ಇದು ನಾರ್ಮಲ್ ಸಹಜ ಸ್ಥಿತಿಗೆ ಬರುವ ಮುಂದಿನ 2 ದಿನಗಳಲ್ಲಿ ಸಹಜ ಸ್ಥಿತಿಗೆ ಬರ್ತೈತಿ. ಸರ್, ಈಗ ಚಳಿಗಾಲ ಆರಂಭವಾಗಿದೆ ಅಂತ, ಚಳಿ ಪ್ರಮಾಣ ಈ ಬಾರಿ ಯಾವ ರೀತಿ ಇರುತ್ತೆ ಸರ್ ಅಂತ? ಈ ಚಳಿಗಾಲ ಆರಂಭ ಆಗ್ಬೋದು ಇನ್ನು ಈ ಸೈಕ್ಲೋನ್ ಓದುಗಳನ್ನು. ಮತ್ತು ಉತ್ತರ ಒಳನಾಡಿನ ಜಿಲ್ಲೆಗಳಲ್ಲಿ ಒಂದು ಸ್ವಲ್ಪ ಈಗಾಗಲೇ ಚಳಿಗಾಲ ಅಂದರೆ ಚಳಿ ಜಾಸ್ತಿ ಇದೆ. ಕೆಲವೊಂದು ಕಡೆ 12 ಡಿಗ್ರಿ 13 ಡಿಗ್ರಿ ಸೆಂಟಿಗ್ರೇಡ್ ಕೂಡ ಕನಿಷ್ಠ ಉಷ್ಣಾಂಶ ದಾಖಲಾಗಿದೆ. ಮುಖ್ಯವಾಗಿ ಬೀದರು, ಕಲಬುರಗಿ, ವಿಜಯಪುರ ಜಿಲ್ಲೆಗಳಲ್ಲಿ ಅತಿ ಚಳಿ ಇರ್ಬೋದು. ಮತ್ತು ಮುಂದೆ ಕರ್ನಾಟಕದ ಉತ್ತರ ಒಳನಾಡಿನ ಬಹುತೇಕ ಎಲ್ಲ ಜಿಲ್ಲೆಗಳಲ್ಲಿ ರಾತ್ರಿಯ ವೇಳೆಯಲ್ಲಿ ಉಷ್ಣಾಂಶ ಕಡಿಮೆ ಆಗಲಿದ್ದು ಅಲ್ಲಿ ತಾಪಮಾನ 10ರಿಂದ 12 ಡಿಗ್ರಿ ಸೆಂಟಿಗ್ರೇಡನ್ನು ಬರ್ಬೋದು ಈ ಡಿಸೆಂಬರ್ದ ಹೊತ್ತಿಗೆ. ಮತ್ತು ಜನವರಿಯಲ್ಲಿ ಕೂಡ ಅದು ಮುಂದುವರಿಬೋದು. ಸಂಕ್ರಾಂತಿ ನಂತರ ಮತ್ತು ಉಷ್ಣಾಂಶ ಏರಿಕೆ ಆಗುವ ಸಾಧ್ಯತೆಗಳದಾವೆ. ಸರ್, ಮಳೆಯ ಪ್ರಮಾಣ ಸರ್ ಏನಾದರೂ ರಾಜ್ಯಕ್ಕೆ ಮತ್ತು ಬೆಂಗಳೂರಿಗೆ? ಈ ದಕ್ಷಿಣ ಒಳನಾಡಿನ ಕೆಲವು ಜಿಲ್ಲೆಗಳಲ್ಲಿ ತುಂತುರು ಹನಿ ಎಲ್ಲೋ ಒಂದು ಕಡೆ ಹನಿ ಬೀಳ್ಬೋದು. ಅದು ಅಷ್ಟೊಂದೇನು ಮಳೆ ಆಗಲ್ಲ. ಆದರೆ ಕೆಲವು ಜಿಲ್ಲೆಗಳಾದ ತುಮಕೂರು, ಚಿಕ್ಕಬಳ್ಳಾಪುರ, ಕೋಲಾರ, ಬೆಂಗಳೂರು, ರಾಮನಗರ, ಮಂಡ್ಯ, ಮೈಸೂರು, ಚಾಮರಾಜನಗರ, ಹಾಸನ, ಕೊಡಗು, ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆಗಳ ಕೆಲವು ಕಡೆ ಎಲ್ಲೋ ಒಂದು ಕಡೆ ಹಗುರವಾಗಿ ಮಳೆ ಬರ್ಬೋದು ಅಷ್ಟೆ. ಸರ್, ಸದ್ಯಕ್ಕೆ ಮತ್ತೆ ಯಾವ ರೀತಿಯ ಸೈಕ್ಲೋನ್ಗಳು ಮತ್ತೆ ಅಪ್ಪಳಿಸಲ್ಲ ಸರ್ ಹೇಗೆ ಸರ್ ಅಂತ? ಮುಂದಿನ ದಿನಗಳಲ್ಲಿ ಮತ್ತೆ ದುರ್ಬಲ ಆಗ್ಬೋದಾ ಸೈಕ್ಲೋನ್ಗಳು ಹೇಗೆ ಸರ್ ಅಂತ? ಮುಂದಿನ ಒಂದು ವಾರದವರೆಗೆ ಆ ರೀತಿ ಯಾವುದೇ ಸೈಕ್ಲೋನ್ ಆಗುವ ನಿರೀಕ್ಷಣೆಗಳಿಲ್ಲ. ಮುಂದೆ ಏನಾರು ಆಗ್ಬೋದು ಅಷ್ಟೆ. ಆದ್ರೇನು ಡಿಸೆಂಬರ್ 15ರ ನಂತರ ಸೈಕ್ಲೋನ್ ಆಗುವ ಇದು ಸಾಧ್ಯತೆಗಳು ಕಡಿಮೆ. ಥ್ಯಾಂಕ್ ಯು. ಎಸ್, ಇದಿಷ್ಟು ವಿಜ್ಞಾನ CS ಪಾಟೀಲ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ವೀರೇಶ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.